ಅಣ್ಣಾ ಹಜಾರೆ ಬಂಧನಕ್ಕೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕಿಡಿಕಾರಿದ್ದಾರೆ. ಇದು ಸಂವಿಧಾನದ ಕಗ್ಗೊಲೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸ್ತಾ ಇರುವಂತಹ ನಿರಶನಕ್ಕೆ ಬೆಂಬಲ ಸೂಚಿಸಿದ ಸಂತೋಷ್ ಹೆಗಡೆ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉಪವಾಸದಿಂದ ಮಾತ್ರ ಭ್ರಷ್ಟಾಚಾರ ತೊಲಗೋದು ಅಸಾಧ್ಯ, ಆದರೆ ಹೋರಾಟಕ್ಕೆ ಕಿಚ್ಚು ಹಚ್ಚೋದಕ್ಕೆ ಉಪವಾಸ ಅಗತ್ಯ ಅಂದರು. ಅದೇ ಹೇಳ್ತೇನೆ, ನಾನು ಹೇಳಿದ್ದೇನೆ ಬರಲಿ, ಇದು ಖಂಡಿತವಾಗಿಯೂ ಈ ಒಂದು ನಮ್ಮ ಪ್ರಜಾಪ್ರಭುತ್ವದ ಕಗ್ಗೊಲೆನೆ. ಒಬ್ಬ ವ್ಯಕ್ತಿ ಏನೂ ತಪ್ಪು ಮಾಡದೇ ಇದ್ದಾಗ ಆತನಿಗೆ ಯಾವುದೇ ಒಂದು ಕಾರಣ ಕೊಡದೆ ಅವನು ಬಂಧಿಸುವುದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಮೊದಲು ಕಾರಣ ತೋರಿಸ್ಬೇಕು. ಆ ಕಾರಣ ಅಂದರೆ ಮನೆಗೆ ಇಚ್ಛೆ ಬಂದಂಗೆ ಕೊಡೋ ಕಾರಣ ಅಲ್ಲ, ಅದಕ್ಕೇನಾದರೂ ಅದು ಹಿಂದೆ ಇದು ಬೇಸಿಸ್ ಇರಬೇಕು. ಏನಿದೆ ಇದಕ್ಕೆ ಬೇಸಿಸ್ ಏನಿದೆ? ಹಿಂದೆ ಮಾಡಿದ ಇವರ ಉಪವಾಸ ಸತ್ಯಾಗ್ರಹ ಕೂತಿದ್ರು, ಆವಾಗ ಏನಾದರೂ ಘಟನೆಗಳು ನಡೆದಿವೆ ನೋಡಿ. ನಿನ್ನೆ ಸ್ವಾತಂತ್ರ್ಯದ ದಿವಸ ಅವರ ಭಾಷಣದಲ್ಲಿ ಹೇಳಿದ್ದಾರೆ, ಇದೆಲ್ಲ ಉಪವಾಸದಿಂದ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ನಿಜ, ಆದರೆ ಎಲ್ಲೋ ಒಂದು ಕಡೆ ಒಂದು ಪ್ರಯತ್ನ ಶುರುವಾಗಬೇಕಲ್ಲ. ಪ್ರತಿಯೊಬ್ಬರು ಕೇಳುವುದೇನೆಂದರೆ, ಇದಕ್ಕೆ ವಿರುದ್ಧವಾದವರು ಕೇಳುವುದೇನೆ, ಏನು ಈ ಒಂದು ಲೋಕಪಾಲ್ ಮಸೂದೆ ಬಂದ ತಕ್ಷಣ ಭ್ರಷ್ಟಾಚಾರ ಎಲ್ಲ ನಿರ್ಮೂಲ ಆಗ್ತದೆ? ಇಲ್ಲ. ಆದರೆ ಅದರ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀವಿ ನಾವು. ಆ ಹೆಜ್ಜೆ ಮತ್ತೆ ಮುಂದಕ್ಕೆ ಹೋಗಲೇಬೇಕು. ಇದೇ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದರೆ ಈ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಗಳು ಖಂಡಿತವಾಗಿ ಬಹಳಷ್ಟು ಕಮ್ಮಿ ಆಗ್ತಿದೆ, ನಿರ್ಮೂಲ ಆಗ್ತದೆ ಅಂತ ನಾನು ಖಂಡಿತವಾಗಿ ಹೇಳಲ್ಲ. ಯಾಕೆಂದರೆ ಈ ಭ್ರಷ್ಟಾಚಾರ ಅನ್ನೋದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಸಮಾಜ ಹುಟ್ಟುವಾಗಲೇ ಅದಿತ್ತು. ನಮ್ಮ ಪುರಾಣ ಓದಿ ನೋಡಿ, ಅದರಲ್ಲಿದೆ ಭ್ರಷ್ಟಾಚಾರದ ವಿಚಾರ. ಬೆಂಬಲ ವ್ಯಕ್ತವಾಗಿದೆ. ಪ್ರತಿಯೊಂದು ಕಾರಣದಿಂದ ಈಗ ಆಗಲೇ ಫೋನ್ ಮಾಡಿದ ಹಾಗೆ ಕೆಲವಷ್ಟು ಜನಗಳು ಈಗ ವಿಜಯ ಕಾಲೇಜ್ ಆ ಸರೌಂಡಿಂಗಿಂದ ಅಬೌಟ್ 1500 ಜನ ಸ್ಟೂಡೆಂಟ್ಸು ಪ್ರೊಸೆಷನಲ್ಲಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಕಾರಣ ಬಸವೇಶ್ವರ ನಗರದಿಂದ ಬರ್ತಾ ಇದ್ದಾರೆ, ಹಾಗೆ ಎಲ್ಲ ಕಾಲೇಜುಗಳಿಂದ ಬರ್ತಾ ಇದ್ದಾರೆ. ಅದೇ ರೀತಿ ರಾಮನಗರ, ಚನ್ನಪಟ್ಟಣ ಆ ಸರೌಂಡಿಂಗಲ್ಲಿಂದ ಕೂಡ ಜನಗಳಿಗೆ ನಮ್ಮಲ್ಲಿಗೆ ಒಂದು ಅವರವರ ಒಂದು ವೈಯಕ್ತಿಕ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದಾರೆ. ನಾವು ಇದು ಜನರ ಮೂಮೆಂಟು, ಇದು ಯಾರೇ ಒಬ್ಬರು ನಮ್ಮ ಏನು ಪೊಲಿಟಿಕಲ್ ಪಾರ್ಟಿಗಳ ಒಂದು ಕಾರ್ಯಕ್ರಮದಂತೆ ನಾವು ವ್ಯವಸ್ಥೆ ಮಾಡಿಲ್ಲ. ಅವರೇ ಅವರವರ ವೆಹಿಕಲ್ಗಳಲ್ಲಿ ಅವರವರ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಮುಂದುವರಿಯುತ್ತಾ ಏನು, ಹೇಗೆ? ಇದು ನಾವು ಇಲ್ಲಿ ಡೆಲ್ಲಿಯಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ ಬರಲಿವರೆಗೂ ಕೂಡ ನಾವು ಇಲ್ಲಿಯ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತೀವಿ. ಹಾಗೆ ಈ ತಕ್ಷಣದ ಸುದ್ದಿಯ ಪ್ರಕಾರ